ವಿವಾಹ ಮುಕ್ತ ತಾಲೂಕು ಮಾಡಲು ಕೈಜೋಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ಸುಜಾತಾ ಹುನೂರು. ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು, ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಕಸ್ತೂರಬಾ ಗಾಂಧಿ ಬಾಲಕಿಯರ ವಿದ್ಯಾಲಯ ಹಾಗೂ ಸರ್ಕಾರಿ ಪ್ರೌಢಶಾಲೆ ಬಯ್ಯಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಫೋಕ್ಸೋ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸುಜಾತಾ ಹುನೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲಿಂಗಸೂರು ಇವರು ವಹಿಸಿದ್ದರು. ಮಾತನಾಡಿ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ನವೆಂಬರ್ 1, 2007ರಂದು ಜಾರಿಗೆ ಬಂದಿತು. ಬಾಲ್ಯ ವಿವಾಹಗಳನ್ನು ನಿಷೇಧಿಸಲು ಮಾತ್ರವಲ್ಲ, ಅವುಗಳನ್ನು ತಡೆಯಲು ಸಹ ಭಾರತದಲ್ಲಿ ಬಾಲ್ಯ ವಿವಾಹಗಳ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವುದು ಮತ್ತು ಸಮಗ್ರ ಕಾರ್ಯವಿಧಾನವನ್ನು ಜಾರಿಗೆ ತರುವುದು ಈ ಕಾಯ್ದೆಯ ಉದ್ದೇಶವಾಗಿದೆ. 18 ವರ್ಷದ ತುಂಬದ ಹೆಣ್ಣು ಮತ್ತು 21 ವರ್ಷ ತುಂಬದ ಗಂಡು ಬಾಲ್ಯ ವಿವಾಹಗಳನ್ನು ನಡೆಸುವುದು ಕಾಯ್ದೆ ನಿಷೇಧಿಸುತ್ತದೆ. ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವುದು ಮತ್ತು ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸುವುದು ಕರ್ತವ್ಯವಾಗಿರುವುದು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ ವೆಂಕಟೇಶ್, ಪಿಎಸ್ಐ ಮುದಗಲ್, ಶಿವಶಂಕರ್ ಹೆಚ್, ಪ್ರಭಾರಿ ಮುಖ್ಯ ಗುರುಗಳು, ಪ್ರೌಢಶಾಲೆ ಬಯ್ಯಾಪುರ ಶ್ರೀಮತಿ ಪಾರ್ವತಿ, CRMSA ಹಾಸ್ಟೆಲ್ ಪ್ರಭಾರಿ ನೋಡಲ್ ಅಧಿಕಾರಿಗಳು ಬಯ್ಯಾಪುರ್, ಮಹಂತೇಶ್ ಬಳ್ಳಳ್ಳಿ, ಶಿಕ್ಷಣ ಸಂಯೋಜಕರು ಲಿಂಗಸೂರು, ಅಪ್ಪಣ್ಣ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಲಿಂಗಸೂರು, AR ಹವಲ್ದಾರ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಲಿಂಗಸೂರು, ವಿಜಯಮೇಟಿ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಬಯ್ಯಾಪುರ್ ವಲಯ ಶ್ರೀಮತಿ ಜಿ ಸೌಂದರಿ, KGBV ಮುಖ್ಯ ಗುರುಗಳು ಬಯ್ಯಾಪುರ್. ವಿಶೇಷ ಉಪನ್ಯಾಸಕರಾಗಿ ಸೈಯದ್ ವದೂದ್ ವಕೀಲರು, ವೀರೇಶ್ ಹಡಪದ ವಕೀಲರು, ಶ್ರೀಮತಿ ಜರ್ತನಾ ಅಫ್ರೀನ್ ವಕೀಲರು, ಮೆಹಬೂಬ್ ಸಾಬ್ ಭಗವಾನ್ ಲಿಂಗಸೂರು ಇವರುಗಳು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಫೋಕ್ಸೋ ಕಾಯ್ದೆ ಹಾಗೂ ಬಾಲ್ಯ ನ್ಯಾಯ ಮಂಡಳಿ ಕುರಿತು ಸವಿವರವಾಗಿ ಕಾನೂನು ಅರಿವು ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗಿಯಾಗಿ ಸದುಪಯೋಗ ಪಡೆದುಕೊಂಡರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ನ್ಯೂಸ್, ಲಿಂಗಸೂರು. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸನ್ಮಾನ್ಯ ಶ್ರೀ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳೇ ಹಾಗೂ ವಿಶೇಷ ಉಪನ್ಯಾಸಕರಾಗಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿ ನ್ಯಾಯವಾದಿ ಮಿತ್ರರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು, ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನು ಸ್ವಾಗತಿಸುತ್ತಾ ಮತ್ತು ನಮಸ್ಕರಿಸುತ್ತಾ ಈ ನನ್ನ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳುತ್ತೇನೆ ಅಂತ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಪ್ರಪ್ರಥಮವಾಗಿ ಈ ಒಂದು ಪೋಕ್ಸೋ ಕಾಯ್ದೆ, ಈ ಪೋಕ್ಸೋ ಕಾಯ್ದೆ ಏನಿದೆಯಲ್ಲ, ಇದು ಒಂದು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್. ಈ ಪೋಕ್ಸೋ ಆಕ್ಟ್ 2012ರಂದು ಇದು ಜಾರಿಗೆ ಬಂದಿರತಕ್ಕಂಥ ಕಾಯ್ದೆ. ಈ ಕಾಯ್ದೆ ಕಠಿಣಾದಿ ಕಠಿಣ ಮತ್ತು ಕಠಿಣಾದಿ ಕಠಿಣ ಕಾಯ್ದೆ ಆಗಿರ್ತಕ್ಕಂಥ ಈ ಕಾಯ್ದೆಯ ಉದ್ದೇಶ ಇಷ್ಟೇ: ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ರಕ್ಷಣೆಗಾಗಿ ತಂದಿರತಕ್ಕಂಥ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ನನ್ನ ಮುದ್ದು ಮಕ್ಕಳಿಗೆ ನನ್ನ ಮುಂಜಾನೆಯ ಶುಭಾಶಯಗಳು. ಹ್ಯಾವ್ ಅ ಗುಡ್ ಡೇ. ಸೊ ಇವತ್ತು ನಾನು ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006ನ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಇದೇನಿದೆ, ಬಾಲ್ಯ ವಿವಾಹ ಕಾಯ್ದೆ 2006. ಈಗ ಇಲ್ಲಿ ಮುಂಚೆನೆ ಎಲ್ಲ ನಮ್ಮ ಗಣ್ಯರು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಕಾನ್ಸೆಪ್ಟ್ಸ್, ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದ್ದಾರೆ. ಈಗ ಅದರಲ್ಲಿ ನೀವು ಬಾಲ್ಯರು ಅಂತಂದ್ರೆ 18 ವಯಸ್ಸಿನ ಕೆಳಗಿನ ಮಕ್ಕಳಿಗೆ ನಾವು ಬಾಲ್ಯರು ಅಂತ ಹೇಳ್ತೀವಂತ ನಮ್ಮ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯರು ನಿಮಗೆ ತಿಳಿಸಿದ್ದಾರೆ. ಹಾಗೂ ನಿಮಗೂ ತಡೆಗಟ್ಟುವುದು ಕೇವಲ ನಿಮ್ಮ ಹಾಗೂ ನಮ್ಮ ಈ ಗಣ್ಯರು ಹಾಗೂ ಸರ್ಕಾರದ ಕೆಲಸ ಅಷ್ಟೇ ಅಲ್ಲ, ಇದರಲ್ಲಿ ಪ್ರಮುಖ ಪಾತ್ರ ನೀವುಗಳನ್ನೇ ನಿಮ್ಮ ಈಗ ವಿವಾಹವನ್ನು ತಡೆಗಟ್ಟಿಸಬಹುದು. ಸೊ ನಾನಿಲ್ಲಿ ಡಿಗ್ರಿ ಓದಿದ್ದಾರೆ ನಿಮ್ಮಲ್ಲಿ ಹೋಗ್ಲಿ. PUC ನೀವೇನ್ ಮಾಡ್ತಾ ಇದ್ದೀರಿ? ಶಿಕ್ಷಣವನ್ನು ಪಡಿತಾ ಇದ್ದೀರಿ, ನೀವು ಶಾಲೆಗೆ ಬರ್ತಾ ಇದ್ದೀರಿ. ಆದ್ರೆ ಈ ಅವಕಾಶ ನಿಮ್ಮ ತಾಯಿಯಂದರಿಗೆ, ನಿಮ್ಮ ತಂದೆಯವರಿಗೆ ಸಿಗಲಿಲ್ಲ. ಅವರು ಇದರಿಂದ ವಂಚಿತರಾಗಿದ್ದಾರೆ, ಹೌದಾ? ಈಗ ಅವರಿಗೆ ಮಕ್ಕಳಿಂದ ಅವರು ಕಲಿಬೇಕು. ಏನಂತ ಕಲಿಬೇಕು? ನಾವು ನಮ್ಮ ಮಕ್ಕಳನ್ನ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಬಾರದು. ನಮಗೆ ಎಷ್ಟೇ ಕಷ್ಟ ಬಂದ್ರು, ನಮ್ಗೇನೇ ತೊಂದರೆ ಇದ್ರು ನಮ್ಮ ಮಕ್ಕಳಿಗೆ
ಕನಿಷ್ಠವಾಗಿ 18 ವರ್ಷಗಳ ಕಾಲ ಅವರಿಗೆ ಮದುವೆಯನ್ನ ಮಾಡಬಾರ್ದು, ಏರ್ಪಡಿಸಬಾರ್ದು ಅಂತ ಹೇಳಿ ಇದು ಅವ್ರು ತಿಳಿಬೇಕು. ಅವ್ರಿಗೆ ಯಾರು ತಿಳಿಸ್ಬೇಕು? ನೀವು ತಿಳಿಸ್ಬೇಕು. ನೀವು ಯಾವಾಗ ತಿಳಿಸ್ತೀರಿ? ಎಫೆಕ್ಟ್ಸ್, ಅದರ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅನ್ನ ನಿಮಗೆ ಗೊತ್ತಾದ ಮೇಲೆ ನೀವೇನ್ ಮಾಡ್ತೀರಾ, ಅದನ್ನ ನಿಮ್ಮ ಪೇರೆಂಟ್ಸಿಗೆ. ಇದು ಪ್ರತಿಯೊಬ್ಬ ನಾಗರಿಕದ ಕೆಲಸವಾಗಿದೆ. ಆಮೇಲೆ ಪ್ರತಿಯೊಬ್ಬ ನಾವು ಸಮಾಜದಲ್ಲಿ ಎಲ್ಲರೂ ಸಾಮಾನ್ಯರಾಗಿದ್ದಾಗ ನಮ್ಮ ಎಲ್ಲರ ಒಂದು ಕೆಲಸ ಏನಾಗಿರ್ಬೇಕು, ಒಂದೇ ದೃಷ್ಟಿ ಇರ್ಬೇಕು, ಒಂದೇ ಹೋಪ್ ಇರ್ಬೇಕು, ಒಂದೇ ಏಮ್ ಇರ್ಬೇಕು. ಈಗ ತಡೆಗಟ್ಟು ಒಳ್ಳೇದನ್ನಷ್ಟೇ ನಾವು ಸೊಸೈಟಿಯಿಂದ ತಗೋಬೇಕು, ಕೆಟ್ಟದನ್ನ ನಾವು ಸ್ಕೋಪ್ ಕೊಡಕ್ ಹೋಗ್ಬಾರ್ದು. ಹೌದಲ್ಲ? ಈಗ ಬಾಲ್ಯ ವಿವಾಹ ಒಳ್ಳೇದ ಕೆಟ್ಟದ? ಕೆಟ್ಟದು. ಅಂದ್ರೆ ವಿವಾಹ ಮಾಡೋದೇ ಕೆಟ್ಟದ? ಬಾಲ್ಯ ವಿವಾಹ ಕೆಟ್ಟದು. ಅದಕ್ಕಾದಂತ ಸರ್ ಹೇಳಿದಾಗೆ ಅದಕ್ಕೆ ಆದಂತ ಒಂದು ವಯಸ್ಸು ಇದೆ. ಎಷ್ಟು ವಯಸ್ಸಿರ್ಬೇಕು? 18 ವಯಸ್ಸಿನ ಬಾಲಕಿ, 21 ವಯಸ್ಸಿನ ಬಾಲಕ. ಅದ್ರ ಒಳಗ್ ಮಾಡಿದ್ರೆ ಏನಾಗುತ್ತೆ? ಅಪರಾಧ ಆಗುತ್ತೆ. ಅದು ಏನಾಗುತ್ತೆ? ಅದ್ರ ಒಳಗ್ ಮದುವೆ ಮಾಡಿದ್ರೆ ಏನಾಗುತ್ತೆ? ಅಪರಾಧ ಆಗುತ್ತೆ. ಸೊ ಅದಕ್ಕೆ ಆ ಅಪರಾಧಕ್ಕೆ ನಮ್ಮ ಕಾನೂನಿನಲ್ಲಿ 2 ವರ್ಷದ ಕಠಿಣ ಜೈಲು ಶಿಕ್ಷೆ ಇದೆ. ಏನಿದೆ? ಜೈಲು ಶಿಕ್ಷೆ ಇದೆ. ಆಮೇಲೆ 1 ಲಕ್ಷದವರೆಗೂ ಅವರಿಗೆ ದಂಡವನ್ನು ವಿಧಿಸಲಾಗುತ್ತದೆ. ಹೌದಾ? ಈ ಒಂದು ಬಾಲ ವಿವಾಹವನ್ನು ತಡೆಗಟ್ಟಬೇಕಂತಂದ್ರೆ ಅರಿವು ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಿದ್ದಂತಹ ಸೈಯದ್ ಮಧುದ್ ಅವರೇ, ವೇದೇಶ್ ಅವರೇ, ಜಲ್ತಾನ ಅಫ್ರೀನ್ ಅವರೇ, ವೆಂಕಟೇಶ್ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯಸ್ಥರೇ, ಕಸ್ತೂರ್ಬಾ ಶಾಲೆಯ ಮುಖ್ಯಸ್ಥರೇ, ಪಕ್ಕದ HPS ಶಾಲೆಯ ಮುಖ್ಯಸ್ಥರೇ, ಯಾವುದು ನನ್ನ